ಪ್ರಿಸ್ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ನಿಮಗೆ ಮಹಿಮೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪ್ರಿಸ್ ಲಾರ್ಡ್. ಪ್ರಿಯರೇ, ಇವತ್ತು ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಜೊತೆ ಮಾತನಾಡುವ ಈ ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ. ನಾವೆಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚುತ್ತಾ ಒಂದು ನಿಮಿಷ ಈ ಮುಂಚಾನೆ ಪ್ರಾರ್ಥನೆಗಾಗಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸಿರಿ. ಯಾರೆಲ್ಲ ಈ ದೇವರ ವಾಕ್ಯವನ್ನ ಕೇಳ್ತಾರೋ ಅವರ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡುವ ದೇವರು ನೀವು ಆಗಿದ್ದೀರಾ. ಅದಕ್ಕಾಗಿ ಸ್ತೋತ್ರಪ್ಪ. ಈ ಮುಂಚಾನೆ ಸಮಯದಲ್ಲಿ ನಮ್ಮ ಒಬ್ಬೊಬ್ಬರನ್ನು ಕೂಡ ನಿಮ್ಮ ಒಂದು ಚಿತ್ತದ ಪ್ರಕಾರ ನಡೆಸಬೇಕೆಂದು ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ಮುಂಜಾನೆಯ ಪ್ರಾರ್ಥನೆಗಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ದೇವರು ಇವತ್ತು ಈ ವಾಕ್ಯದ ಮುಖಾಂತರ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ವಾಕ್ಯವನ್ನು ನಾವು ಕೇಳಿಕೊಳ್ಳೋಣ. ಕೀರ್ತನೆ 91 3ನೇ ವಾಕ್ಯ. ಸ್ಯಾಮ್ಸ್ 91 ವರ್ಸ್ 3. ತಪ್ಪಿಸುವನಾತನು ಬೇಟಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಪ್ರೈಸ್ ದಿ ಲಾರ್ಡ್. ಈ ಒಂದು ವಚನವನ್ನ ನಾವು ಧ್ಯಾನ ಮಾಡೋಣ. ದೇವ್ರು ನಮ್ಮ ಜೊತೆ ಇವತ್ತು ಈ ವಾಕ್ಯದ ಮುಖಾಂತರ ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಪ್ರಿಯರೇ, ನಾವೆಲ್ಲರೂ ಕೂಡ ಒಂದು ನೋಡಿ, ಬೇಟೆಗಾರನ ಬಲೆ ಅಂತ ಹೇಳಿದ್ರೆ, ಈ ಬೇಟೆ ಅಂತ ಹೇಳಿದ್ರೆ ಈ ಸೈತಾನನಾಗಿರ್ತಾನೆ. ಅವನ ಒಂದು ಬಲೆಯಿಂದ ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಈಗ ಅವನ ಸೈತಾನನ ಒಂದು ಬಲೆಯಿಂದ ನಾನು ನೀನು ಕೂಡ ತಪ್ಪಿಸ್ಕೊಂಡು ಹೊರಗಡೆ ಬರ್ಬೇಕು. ಯಾಕೆಂದ್ರೆ ಈ ಲೋಕದ ಅಧಿಪತಿಯಾಗಿರ್ತಕ್ಕಂಥ ಸೈತಾನನು ನಮ್ಮ ಒಂದು ಲೋಕದಲ್ಲಿ ನಮ್ಮೆಲ್ಲರ ಮೇಲೆ ಒಂದು ಬಲೆಯನ್ನ ಹಾಕಿದ್ದಾನೆ, ಒಂದು ಬಲೆಯನ್ನ ಎನಿಸಿದ್ದಾನೆ. ಅದಕ್ಕೆ ಈ ವಾಕ್ಯ ಹೇಳುತ್ತೆ, ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಈ ಬೇಟೆಗಾರನ ಬಲೆಯಿಂದ ರಕ್ಷಿಸುವವನು ಯಾರಿದ್ದಾನೆ? ನಾವು ನೋಡ್ತೀವಿ, ಬೇಟೆಗಾರನಂದ್ರೆ ನಾವು ನೋಡ್ತೀವಿ ಈ ಲೋಕದಲ್ಲಿ ನಾವು ಒಬ್ಬೊಬ್ರು ಕೂಡ ಅಡಿಕ್ಷನ್ಗೆ, ಟೆಂಪ್ಟೇಷನ್ಗೆ ಎಲ್ಲ ಒಳಗಾಗಿರ್ತೀವಿ ಅಲ್ವಾ. ಅನೇಕ ಅಡಿಕ್ಷನ್ ಯಾವ್ದಿರುತ್ತೆ, ಈ ಕುಡಿಯೋದಾಗ್ಲಿ, ಮತ್ತೆ ವ್ಯಭಿಚಾರ ಮಾಡೋದಾಗ್ಲಿ, ಕದಿಯೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಮತ್ತೆ ಎಣ್ಣೆ ಹೊಡೆಯೋದು, ಡ್ರಿಂಕ್ಸ್ ಮಾಡೋದು, ಮತ್ತೆ ಇಂಜೆಕ್ಷನ್ ತಕೊಳ್ಳೋದು, ಆಮೇಲೆ ಡ್ರಗ್ಸ್, ಗಾಂಜಾ ಇತ್ಯಾದಿಗಳೆಲ್ಲ ನಾವು ಈ ಅಡಿಷನ್ಗೆ ನಾವು ಒಳಗಾಗಿರ್ತೀವಿ. ಅದೇ ರೀತಿ ಟೆಂಪ್ಟೇಷನ್ ಕೂಡ ಮೂವಿ ನೋಡ್ಬೇಕು, ಫಿಲಮ್ ನೋಡ್ಬೇಕು, ಏನಾದ್ರೂ ಒಂದು ಮಾಡ್ಬೇಕು, ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಅದರಿಂದ ಹೊರಗಡೆ ಬರ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ವಾಕ್ಯ ನಮ್ಗೆ ತಿಳಿಸ್ಕೊಡುತ್ತೆ, ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ. ಸೊ ಈ ಸೈತಾನನ ಒಂದು ಕುತಂತ್ರಗಳು, ಅವನ ಯೋಜನೆಗಳು, ಅವನ ಕಾರ್ಯಗಳು, ಅಲ್ಲಿಂದ ನಾನು ತಪ್ಪಿಸ್ಕೊಂಡ್ ಬರ್ಬೇಕು. ಅದು ಹೇಗೆ ಸಾಧ್ಯ? ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಈ ಒಂದು ದುರಭ್ಯಾಸಗಳಿಗೆ ಒಳಗಾಗಿದೆ ಅಂತ ನಮ್ಮ ಒಂದು ಶರೀರದಲ್ಲಿ ಒಂದು ವ್ಯಾಧಿಯನ್ನು ಉಂಟು ಮಾಡುತ್ತೆ. ಈ ಸೈತಾನನ ಬಲೆಯಲ್ಲಿ ನಾವು ಸಿಕ್ಕಾಕಿಕೊಂಡು ಕೊನೆಗೆ ನಮ್ಮ ಒಂದು ದೇಹದ ಮೇಲೆ ದುಷ್ಪರಿಣಾಮವಾಗಿ ನಮ್ಮನ್ನ ವ್ಯಾಧಿಯನ್ನಾಗಿ ಮಾಡುತ್ತೆ. ಸೊ ಅದರಿಂದ ನಾವು ಹೊರಗಡೆ ಬರ್ಬೇಕು. ಹೇಗೆ ಹೊರಗಡೆ ಬರೋದು? ಯಾವ್ದ್ರ ಮುಖಾಂತರದಿಂದ ನಮ್ಗೆ ಹೊರಗಡೆ ಬರೋದು? ಯಾರು ನಮ್ಮನ್ನ ತಪ್ಪಿಸೋದು? ಅದಕ್ಕಾಗಿ ನನ್ನ ತಪ್ಪಿಸೋದಕ್ಕೇನೆ ಯೇಸು ಸ್ವಾಮಿ ಹತ್ರ ನಾವು ಕೇಳ್ಬೇಕು. ಸೊ ಅದಕ್ಕೆ ಉದಾಹರಣೆಯಾಗಿ ಒಂದು ವಾಕ್ಯವನ್ನ ಮತ್ತೊಮ್ಮೆ ಓದೋಣ. ರೋಮನಿಯರಿಗೆ ಬರೆದ ಒಂದು ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ. ರೋಮನ್ ಚಾಪ್ಟರ್ 7 ವರ್ಸ್ 24. ಅಯ್ಯೋ, ನಾನೆಂತ ನಿರ್ಭಾಗ್ಯನು! ಸಾವಿನ ದವಡೆಗೆ ಸಿಕ್ಕಿದವರು ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ಅಯ್ಯೋ, ನಾನೆಂತ ನಿರ್ಭಾಗ್ಯನು! ಸಾವಿನ ದವಡೆಗೆ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ಪ್ರಿಯರೇ, ನಾವು ಈ ಸೈತಾನನ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಒತ್ತಾಡ್ತಾ ಇದ್ದೀವಿ.
ಲೋಕದಲ್ಲಿ ಸಿಕ್ಕಾಕೊಂಡಿದೀವಿ, ಒದ್ದಾಡ್ತಾ ಇದೀವಿ. ಈಗ ಬಿಡುಗಡೆ ಬೇಕು, ಹೊರಗಡೆ ಬರ್ಬೇಕು. ಇದು ಯಾರಿಂದ ಸಾಧ್ಯ? ಸೊ ಇಲ್ಲಿ ಸಂತ ಪೌಲರು ರೋಮನರಿಗೆ ಬರೆದ ಒಂದು ಪತ್ರಿಕೆಯನ್ನು ನೋಡೋದಾದ್ರೆ ಅಲ್ಲಿ ಹೇಳ್ತಿದ್ದಾರೆ, ಅಯ್ಯೋ ನಾನೆಂತ ನಿರ್ಭಾಗ್ಯನು, ಈ ಸಾವಿನ ದವಡೆಯಲ್ಲಿ ನಾನು ಸಿಕ್ಕೊಂಡಿದ್ದೀನಿ, ನನ್ನ ಶರೀರದಿಂದ ನನ್ನನ್ನು ಬಿಡಿಸೋರು ಯಾರು? ಪ್ರಿಯರೇ, ಇವತ್ತು ನಿನ್ನನ್ನು ಬಿಡಿಸ್ಲಿಕ್ಕೋಸ್ಕರನೇ ಯೇಸು ಸ್ವಾಮಿ ಸ್ವರ್ಗವನ್ನ ತ್ಯಜಿಸಿ ಈ ಲೋಕಕ್ಕೆ ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ನಮ್ಮನ್ನ ಬಿಡಿಸಿದ್ದು ಆ ಯೇಸುವಾಗಿದ್ದಾರೆ. ಯೇಸು ಸ್ವಾಮಿ ಈ ಪಾಪದಿಂದ, ಅದಕ್ಕೆ ತಪ್ಪಿಸುವನು ಆತನ ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಯಾರು ನಮ್ಮನ್ನ ಬಿಡಿಸ್ತಾರೆ? ಯಾರು ನಮ್ಮನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಯೇಸು ಸ್ವಾಮಿನೇ, ಯೇಸುವೆ ನಮಗೆ ಇದರಿಂದ ಬಿಡುಗಡೆ ಕೊಡೋದು ಪ್ರಿಯರ. ಅದರಿಂದ ನಾವ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಯಾವಾಗ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಪ್ರಾಣವನ್ನ ಕೊಟ್ರು, ಆ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟ ತಕ್ಷಣ ನಿನ್ನನ್ನ ಈ ಪಾಪದ ಸೈತಾನದಿಂದ, ಈ ಅಡಿಕ್ಷನ್ ಇಂದ, ಈ ಟೆಂಪ್ಟೇಷನ್ ಇಂದ, ಎಲ್ಲದರಿಂದ ಬಿಡುಗಡೆ ಮಾಡಿ ನನ್ನನ್ನ ಯೇಸು ಸ್ವಾಮಿ ಕೊಂಡ್ಕೊಂಡಿದ್ದಾರೆ ಪ್ರಿಯರೇ. ಅದಕ್ಕೆ ಕಾರಣ ಈ ಶಿಲ್ಬೆ ಮೇಲೆ ಸುರಿದಂತ ರಕ್ತ ನಿನ್ನನ್ನ ಶುದ್ಧಿ ಮಾಡಿದೆ. ಶುದ್ಧಿ ಮಾಡಿ ನಾನು ಇವತ್ತು ಪರಿಶುದ್ಧನಾಗಿ, ನೀವು ಕೂಡ ಪರಿಶುದ್ಧರಾಗಿ ಜೀವಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತರು ಮಾತ್ರ. ಸೊ ನಮ್ಮನ್ನ ಬಿಡಿಸೋರು ಯಾರು ಅಂತ ಪ್ರಶ್ನೆ ಹಾಕೋದಾದ್ರೆ ಅದು ಒಬ್ರಿಂದ ಮಾತ್ರ ಸಾಧ್ಯ, ಅದೇ ನಮ್ಮ ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರ ಪ್ರಿಯರೇ. ಅದಕ್ಕಾಗಿ ಪ್ರಿಯರೇ, ಈ ಒಂದು ಸಮಯದಲ್ಲಿ ದೇವರು ನಿನ್ನನ್ನ ಶಾಪದಿಂದ ಬಿಡುಗಡೆ ಮಾಡಿ ಲೋಕದಿಂದ ಬೇರ್ಪಡಿಸಿ ಇವತ್ತು ಸತ್ಯದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯೇಸು ಸ್ವಾಮಿ ಆಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಒಂದು ಹೊಸ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಆ ಹೊಸ ತೀರ್ಮಾನ ಏನ್ ಹೇಳಿದ್ರೆ, ಯಾವ ರೀತಿ ಯೇಸು ಸ್ವಾಮಿ ಪರಿಶುದ್ಧರಾಗಿದ್ದಾರೋ ಅದೇ ರೀತಿ ನಾನು ಕೂಡ ಪರಿಶುದ್ಧನಾಗ್ಬೇಕು. ಯಾಕೆಂದ್ರೆ ನನ್ನ ಪಾಪಗಳನ್ನ ಬಿಡಿಸಿ, ಸೈತಾನನ ಕುತಂತ್ರಗಳಿಂದ ನನ್ನನ್ನು ಬಿಡಿಸಿ, ಸೈತಾನನ ಬಳೆಯಿಂದ ನನ್ನನ್ನು ಬಿಡಿಸಿ ಇವತ್ತು ಒಬ್ಬೊಬ್ಬರನ್ನ ಕೂಡ ಅವರ ಒಂದು ಸತ್ಯದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ, ಅವರ ಒಂದು ನೀತಿವಂತಿಕೆಯಲ್ಲಿ ನಡೆಸ್ತಾ ಇದ್ದಾರೆ. ಪ್ರತಿದಿನ ನನ್ನನ್ನ ಶುದ್ಧಿ ಮಾಡ್ಲಿಕ್ಕೆ ದೇವರ ವಾಕ್ಯಗಳನ್ನ ನನಗೆ ಅನುಗ್ರಹಿಸಿಕೊಡ್ತಾ ಇದ್ದಾರೆ. ಯಾವಾಗ ಎಲ್ಲ ಈ ಪಾಪದ ಬಂಧನಗಳು, ಶೋಧನೆಗಳಿಂದ ನಾನು ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಪ್ರತಿದಿನ ದೇವರ ವಾಕ್ಯವನ್ನ ನಾನು ಹೃದಯದಲ್ಲಿ ತುಂಬಿಸ್ಕೊಳ್ತಾನೆ ಇರ್ಬೇಕು. ಅದು ಒಂದು ದಿನ ಅಲ್ಲ, 2 ದಿನ ಅಲ್ಲ, ಪ್ರತಿ ದಿನ ನಾವು ತುಂಬಿಸ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಸೈತಾನನು ನಮ್ಮ ಮೇಲೆ ಒಡ್ಡಿರ್ತಕ್ಕಂಥ ಕುತಂತ್ರಗಳಿಂದ ಪ್ರತಿದಿನ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ನಾವು ಪ್ರತಿದಿನ ಹೊರಗಡೆ ಬರ್ತಾ ಇರ್ತೀವೋ ಆಗ ನೀನು ದೇವರ ಮಗನಾಗಿ, ಮಗಳಾಗಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಸೊ ಅದಕ್ಕಾಗಿ ದೇವರು ಇವತ್ತು ಹೇಳ್ತಾ ಇದಾರೆ, ಅಯ್ಯೋ, ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ಅಯ್ಯೋ ನಾನು ಎಂತ ನಿರ್ಭಾಗ್ಯನು, ಸಾವಿನ ದವಡೆಯಲ್ಲಿ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ಇವತ್ತು ಬಿಡಿಸ್ಬೇಕಾಗಿರೋದು ಸೈತಾನ ಅಲ್ಲ, ಇವತ್ತು ಬಿಡಿಸ್ಬೇಕಾಗಿರೋದು ಅಪ್ಪ ಅಮ್ಮ ಇಲ್ಲ, ಇವತ್ತು ಬಿಡಿಸ್ಬೇಕಾಗಿರೋದು ನಮ್ಮ ಪ್ರಾರ್ಥನೆಗಳಲ್ಲ, ಇವತ್ತು ಬಿಡಿಸ್ಬೇಕಾಗಿರೋದು ನಾವೆಷ್ಟೇ ಎಲ್ಲಿ ಹೋದ್ರು ಕೂಡ ಇವತ್ತು ನನ್ನನ್ನು ಬಿಡಿಸ್ಬೇಕಾಗಿರೋದು ಒಂದೇ ಒಂದು ಯೇಸು ಸ್ವಾಮಿ ಮಾತ್ರ ಪ್ರಿಯರೇ. ಅವರ ಒಂದು ಪರಿಶುದ್ಧ ರಕ್ತ ಮಾತ್ರ. ಈ ಪರಿಶುದ್ಧ ರಕ್ತ ನಿನ್ನನ್ನ ಬಿಡುಗಡೆ ಮಾಡಿ ದೇವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮನ್ನ ನಿಲ್ಲಿಸಿದೆ. ಇದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಸಲ್ಲಿಸ್ಬೇಕು. ನಾವು ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಸಾಕಾಗೋದಿಲ್ಲ. ಇಂಥ ಒಂದು ಸೌಭಾಗ್ಯಕ್ಕೆ ಕರೆದ ದೇವರಿಗೆ ನಾವು ಪ್ರತಿದಿನ ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗೋದಿಲ್ಲ. ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ ಪ್ರಿಯರೇ. ಯೋಚನೆ ಮಾಡಿ, ಇದು ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ ಅಥವಾ ನಮ್ಮ ಬ್ರದರ್ಸ್ಗಳು, ನಮ್ಮ ಸಿಸ್ಟರ್ಸ್ಗಳು, ಯಾರಿಂದಲೂ ಕೂಡ ಇದು ಪರಿಹಾರ ಮಾಡಕ್ಕಾಗಲ್ಲ. ಅದು ಒಬ್ರಿಂದ ಮಾತ್ರ ಪರಿಹಾರ ಮಾಡಕ್ಕಾಗೋದು, ಅದು ಪ್ರಭು ಯೇಸು ಕ್ರಿಸ್ತರಿಂದ ಮಾತ್ರ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಅದಕ್ಕೆ ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ಕೂಡ ನಡೆಯಲ್ಲಿ ನುಡಿಯಲ್ಲಿ ಪವಿತ್ರರಾಗಿರಿ. ಇದೇ ದೇವರು ನಮ್ಮಿಂದ ಬಯಸೋದಾಗಿದೆ. ಸೊ ಇದಾಗ್ಲಿ ಅಂತ ನಾವು ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆಗಳನ್ನ ಮಾಡೋಣ. ನಾವು 1 ನಿಮಿಷ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯವನ್ನ ಕೇಳಿದ ಪ್ರತಿಯೊಬ್ಬರಿಗಾಗಿ ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ ತಂದೆಯೇ. ಈ ಮುಂಚಾನೆ ಸಮಯದಲ್ಲಿ ನಮ್ಮ ಒಬ್ಬೊಬ್ಬರನ್ನ ಪಿತಾ ಸುತ ಪರಿಶುದ್ಧಾತ್ಮ ನಾಮದಲ್ಲಿ ನೀವು ಆಶೀರ್ವಾದಿಸಿದ್ರೆಂದು ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಬೇಡಿಕೊಳ್ಳುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.